ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ಯೋಹಾನ ಅಧ್ಯಾಯ 11 ವಾಕ್ಯ 32. ಮರಿಯಳು ಯೇಸುವಿನ ಬಳಿಗೆ ಬಂದ ಕೂಡಲೇ ಅವರ ಕಾಲಿಗೆ ಬಿದ್ದು, ಪ್ರಭುವೇ, ನೀವು ಇಲ್ಲಿದ್ದಿದ್ದರೆ ನನ್ನ ಸಹೋದರನು ಸಾಯುತ್ತಿರಲಿಲ್ಲ ಎಂದಳು. ಆಕೆಯ ಮತ್ತು ಆಕೆಯೊಡನೆ ಬಂದಿದ್ದ ಯೆಹೂದ್ಯರ ಗೋಳಾಟವನ್ನು ನೋಡಿ ಯೇಸು ನೋಡಿದರು. ಅವರ ಮನ ಕರಗಿತು, ದುಃಖ ತುಂಬಿ ಬಂದಿತು. ಯೇಸು ಅವರಿಗೆ, ಆತನನ್ನು ಎಲ್ಲಿ ಸಮಾಧಿ ಮಾಡಿದ್ದೀರಿ ಎಂದು ಕೇಳಿದರು. ಅವರು ಬಂದು, ನೋಡಿ ಸ್ವಾಮಿ ಎಂದರು. ಯೇಸು ಕಣ್ಣೀರಿಟ್ಟರು. ಇದನ್ನು ಕಂಡ ಯೆಹೂದ್ಯರು, ಅವನ ಮೇಲೆ ಈತನಿಗೆಷ್ಟು ಪ್ರೀತಿ ಇತ್ತು ನೋಡಿದ್ದೀರಾ ಎಂದುಕೊಂಡರು. ಕೆಲವರಾದರೂ, ಆ ಕುರುಡನಿಗೆ ಕಣ್ಣು ಕೊಟ್ಟ ಈತ ಲಾಜರನನ್ನು ಸಾಯದಂತೆ ಮಾಡಬಾರದಿತ್ತೇ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೊಮ್ಮೆ ಈ ವಾಕ್ಯದ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯೇಸು ಸ್ವಾಮಿ ಲಾಜರನನ್ನು ಜೀವಗೊಳಿಸುವ, ಮರುಜೀವಗೊಳಿಸುವಂಥ ಒಂದು ಸುಂದರವಾದ ಘಟನೆಯನ್ನು, ಚಿಕ್ಕ ಘಟನೆಯನ್ನು ನಾನೀಗ ಓದಿದೆ. ಈ ಒಂದು ಚಿಕ್ಕ ಘಟನೆಯಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅನೇಕ ವಿಷಯಗಳು ನಮಗೆ ವ್ಯಕ್ತವಾಗುತ್ತವೆ, ಅಥವಾ ಈ ವಾಕ್ಯದ ಮುಖಾಂತರ ಅನೇಕ ವಿಷಯಗಳು ನಮಗೆ ಪ್ರಕಟಗೊಳ್ಳುತ್ತವೆ. ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಮೊದಲ ಪತ್ರದಲ್ಲಿ 13ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾರೆ: ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿ ನೆಲೆಯಾಗಿ ಈ ಮೂರರಲ್ಲಿ ಪ್ರೀತಿಯೇ ಪರಮೋನ್ನತ. ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿ ನೆಲೆಯಾಗಿ ಈ ಮೂರರಲ್ಲಿ ಪ್ರೀತಿಯೇ ಪರಮೋನ್ನತ ಎಂಬುದಾಗಿ ಸಂತ ಪೌಲರು ಅಲ್ಲಿ ಹೇಳ್ತಾರೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನಂಬಿಕೆ ಬೇಕು, ನಿರೀಕ್ಷೆ ಬೇಕು, ಪ್ರೀತಿ ಬೇಕು. ಆದರೆ ಈ ಮೂರರಲ್ಲಿ ಕೂಡ ಪ್ರೀತಿ ಪ್ರಧಾನವಾದ, ಪ್ರಮುಖವಾದ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುತ್ತೆ ಎಂಬುದಾಗಿ ಈ ವಾಕ್ಯದಲ್ಲಿ ಸಂತ ಪೌಲರು ನಮಗೆ ವಿವರಿಸ್ತಾರೆ. ಮಾತ್ರವಲ್ಲ, ಈ ಮೂರು ವಿಷಯಗಳು ಕೂಡ, ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿ, ನಾನೀಗ ಓದಿದಂಥ ಆ ಚಿಕ್ಕ ಘಟನೆಯಲ್ಲಿ ಮೇರಿ, ಮಾರ್ಥ ಮತ್ತು ಲಾಜರನ ಜೀವನದಲ್ಲಿ ನಾವು ಕಾಣ್ತಾ ಇದ್ದೇವೆ. ಯೇಸು ತನ್ನ ಬಹಿರಂಗ ಜೀವನದಲ್ಲಿ ಅನೇಕ ರೀತಿಯ ಈ ಒಂದು ನಂಬಿಕೆಯನ್ನು ನೋಡ್ತಾ ಇದ್ದಾರೆ. ಕೇವಲ ನಂಬಿಕೆ ಇದ್ದರೆ ಸಾಲದು, ನಿರೀಕ್ಷೆ ಕೂಡ ಬೇಕು. ನಿರೀಕ್ಷೆ ಇದ್ದರೆ ಸಾಲದು, ಪ್ರೀತಿ ಕೂಡ ಬೇಕು. ಆದರೆ ಯೇಸು ಸ್ವಾಮಿ ತನ್ನ ಬಹಿರಂಗ ಜೀವನದಲ್ಲಿ ಅನೇಕ ರೀತಿಯ ಈ ಒಂದು ನಂಬಿಕೆಯನ್ನು ನೋಡ್ತಾ ಇದ್ದಾರೆ. ಈ ನಂಬಿಕೆ ಬೇರೆ ಬೇರೆ ಹಂತದಲ್ಲಿರುವುದನ್ನು ಕೂಡ ನಾವು ಪವಿತ್ರ ಬೈಬಲಲ್ಲಿ ಆಗಾಗ ಓದ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಮತ್ತಾಯ 17ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಒಮ್ಮೆ ತನ್ನ ಶಿಷ್ಯರಿಗೆ ಒಂದು ಬೈಯುವಂಥ ಒಂದು ಚಿಕ್ಕ ಘಟನೆ, ಯೇಸು ಸ್ವಾಮಿ ಹೇಳುವಂಥ ಮಾತು: ಅಯ್ಯೋ ವಿಶ್ವಾಸವಿಲ್ಲದ ವಕ್ರ ಪೀಳಿಗೆ, ಇನ್ನೆಷ್ಟು ಕಾಲ ನಾನು ನಿಮ್ಮೊಂದಿಗೆ ಇರಬೇಕು. ಅಯ್ಯೋ ವಿಶ್ವಾಸವಿಲ್ಲದ ವಕ್ರ ಪೀಳಿಗೆ, ಇನ್ನೆಷ್ಟು ಕಾಲ ನಾನು ನಿಮ್ಮೊಂದಿಗೆ ಇರಬೇಕು ಎಂಬುದಾಗಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಬೈಯುವಂಥ ಒಂದು ಚಿಕ್ಕ ಘಟನೆ. ಯಾಕೆಂದರೆ ಒಮ್ಮೆ ಒಬ್ಬ ತಂದೆ ಮತ್ತು ಮಗ ಯೇಸು ಸ್ವಾಮಿ ಮೇಲೆ ಬರ್ತಾ ಇದ್ದಾರೆ. ಆ ಮಗನಿಗೆ ರೋಗ ಇತ್ತು, ಫಿಟ್ಸ್ ರೋಗ ಅಂತ ನಾವು ತಿಳಿಬೋದು, ಮೂರ್ಛೆ ಹೋಗುವಂಥ ರೋಗ. ತಂದೆ ಬಂದು ಹೇಳ್ತಾರೆ, ಈ ಹುಡುಗನಿಗೆ ನೀರು ನೋಡಿದರೆ ನೀರಿಗೆ ಬೀಳ್ತಾನೆ, ಬೆಂಕಿ ನೋಡಿದರೆ ಬೆಂಕಿಗೆ ಬೀಳ್ತಾನೆ. ಅಂದರೆ ಒಂದು ರೀತಿಯ ಫಿಟ್ಸ್, ಮೂರ್ಛೆ ಹೋಗುವಂಥದ್ದು. ಆದ ಕಾರಣ ಈ ತಂದೆ ತನ್ನ ಮಗನನ್ನು ಯೇಸು ಸ್ವಾಮಿ ಬಳಿಗೆ ಕರ್ಕೊಂಡು ಬರ್ತಾರೆ. ಯಾಕೆಂದರೆ ಯೇಸು ಸ್ವಾಮಿ ಬಳಿಗೆ ಆತನಿಗೆ ತಿಳಿದಿತ್ತು,
ಯೇಸುಸ್ವಾಮಿಯಲ್ಲಿ ಹೋದರೆ ಖಂಡಿತವಾಗಿ ಯೇಸುಸ್ವಾಮಿ ಗುಣಪಡಿಸ್ತಾರೆ ಎಂಬ ಉದ್ದೇಶದಿಂದ ಈ ಮಗನನ್ನು ಕರ್ಕೊಂಡು ಯೇಸುಸ್ವಾಮಿ ಬಳಿಗೆ ಬಂದಾಗ ದೇವರ ವಾಕ್ಯ ಹೇಳುತ್ತೆ, ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸುಸ್ವಾಮಿ ತುಂಬ ಬ್ಯುಸಿಯಾಗಿದ್ದರು. ಯಾಕಂದರೆ ಯೇಸುಸ್ವಾಮಿ ಇಡೀ ದಿನ ಸುವಾರ್ತೆ ಸಾರ್ತಾಯಿದ್ರು, ರಾತ್ರಿ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು, ಏಕಾಂತ ಪ್ರದೇಶಕ್ಕೆ ಹೋಗ್ತಾಯಿದ್ರು, ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ರು. ಆದ ಕಾರಣ ಯೇಸುಸ್ವಾಮಿ ದೇವರ ವಾಕ್ಯ ಸಾರುವುದನ್ನು ನೋಡಿ ಈತ ಯೇಸುಸ್ವಾಮಿ ಶಿಷ್ಯರ ಬಳಿಗೆ ಹೋಗ್ತಾನೆ ತನ್ನ ಮಗನನ್ನು ಕರ್ಕೊಂಡು. ನೋಡಿ, ನನ್ನ ಮಗ ಆರಾಮ ಇಲ್ಲ, ಏನಾದರೂ ಮಾಡಿ ಆತನನ್ನು ಗುಣಪಡಿಸಿರಿ. ಇಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಶಿಷ್ಯರು ಸ್ವಲ್ಪ ಪ್ರಯತ್ನ ಮಾಡ್ತಾರೆ, ಈ ಮಗನ ಮೇಲೆ ಪ್ರಾರ್ಥನೆ ಮಾಡ್ತಾರೆ, ಆದರೆ ಅವರ ಪ್ರಾರ್ಥನೆಯಲ್ಲಿ ಫಲ ಕೊಡುವುದಿಲ್ಲ. ಇದನ್ನರಿತ ತಂದೆ ಸ್ವಲ್ಪ ಹೊತ್ತು ನಂತರ ಯೇಸುಸ್ವಾಮಿ ಪ್ರಿಯಾದ ಮೇಲೆ ತನ್ನ ಮಗನನ್ನು ಕರ್ಕೊಂಡು ಯೇಸುಸ್ವಾಮಿ ಬಳಿಗೆ ಹೋಗ್ತಾನೆ. ಯೇಸುಸ್ವಾಮಿ ಬಳಿಗೆ ಹೇಳ್ತಾನೆ, ನೋಡಿ ನನ್ನ ಮಗ ಹುಷಾರಿಲ್ಲ, ಅದರಿಗೆ ಮೂರ್ಛಾ ರೋಗವಿದೆ, ನೀರಿಗೆ ಬೀಳ್ತಾನೆ, ಬೆಂಕಿಗೆ ಬೀಳ್ತಾನೆ, ಆದ ಕಾರಣ ಏನಾದರೂ ಮಾಡಿ ಗುಣಪಡಿಸಿ. ನಾನು ನಿಮ್ಮ ಶಿಷ್ಯರ ಬಳಿಗೆ ಇವನನ್ನು ಕರ್ಕೊಂಡು ಹೋದೆ, ಆದರೆ ಅವರಿಗೆ ಗುಣಪಡಿಸಲಿಕ್ಕೆ ಆಗಿಲ್ಲ ಎಂಬುದಾಗಿ ಹೇಳಿದಾಗ ಯೇಸುಸ್ವಾಮಿ ತನ್ನ ಶಿಷ್ಯರನ್ನು ನೋಡಿ ಬೈಯುವಂಥ ಮಾತು, ಅಯ್ಯೋ ವಿಶ್ವಾಸವಿಲ್ಲದ ವಕ್ರ ಪೀಳಿಗೆ, ಇನ್ನೆಷ್ಟು ಕಾಲ ನಾನು ನಿಮ್ಮೊಂದಿಗೆ ಇರಬೇಕು ಎಂಬುದಾಗಿ ಯೇಸುಸ್ವಾಮಿ ಶಿಷ್ಯರನ್ನು ಗದರಿಸ್ತಾರೆ. ಅಂದರೆ ಶಿಷ್ಯರಲ್ಲಿ ಯೇಸುಸ್ವಾಮಿಗೆ ವಿಶ್ವಾಸ ಕಾಣೋಲ್ಲ. ಯಾಕೆಂದರೆ ಅವರು ಶಿಷ್ಯರು ಯೇಸುಸ್ವಾಮಿಯೊಂದಿಗಿದ್ದರು, ಯೇಸುಸ್ವಾಮಿಯ ದೇವರ ವಾಕ್ಯವನ್ನು ಕೇಳ್ತಾ ಇದ್ದರು, ಯೇಸು ಮಾಡಿದಂಥ ಅನೇಕ ಅದ್ಭುತಗಳನ್ನು ಕೂಡ ಅವರು ನೋಡಿದ್ದಾರೆ, ಆದರೂ ಕೂಡ ಅವರಲ್ಲಿ ವಿಶ್ವಾಸ ಇದ್ದಿಲ್ಲ. ಆದ ಕಾರಣ ಒಂದು ವಿಷಯ ನಾವು ನೆನಪಿಟ್ಕೊಳ್ಬೇಕು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸುಸ್ವಾಮಿಯೊಂದಿಗೆ ಇದ್ದರೆ ಸಾಲೋಲ್ಲ, ವಿಶ್ವಾಸ ಬರೋಲ್ಲ. ಬದಲಾಗಿ ಯೇಸುಸ್ವಾಮಿಯನ್ನು ನಾವು ಅನುಭವಿಸಬೇಕು, ಯೇಸುಸ್ವಾಮಿಯ ಪ್ರೀತಿಯನ್ನು ಅನುಭವಿಸಬೇಕು, ಯೇಸುಸ್ವಾಮಿಯ ವಾಕ್ಯದ ಆ ಒಂದು ಫಲವನ್ನು ನಾವು ಅನುಭವಿಸಬೇಕು. ಆಗ ಮಾತ್ರ ನಾವು ಕೂಡ ಯೇಸುಸ್ವಾಮಿಯಂತೆ ಅದ್ಭುತ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಶಿಷ್ಯರು ಯೇಸುಸ್ವಾಮಿಯೊಂದಿಗೆ ಇದ್ದರೂ ಮಾತ್ರ, ಆದರೂ ಅವರಲ್ಲಿ ವಿಶ್ವಾಸ ಇನ್ನೂ ಬೆಳೆದಿರಲಿಲ್ಲ. ಎರಡನೇ ಘಟನೆ ಪ್ರೀತಿಯ ಸಹೋದರ ಮತ್ತು ಸಹೋದರ, ಮತ್ತೊಮ್ಮೆ ಯೇಸುಸ್ವಾಮಿ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಮತ್ತಾಯ ಅಧ್ಯಾಯ 8 ವಾಕ್ಯ 26ರಲ್ಲಿ ನಾವು ಓಡ್ತಾ ಇದ್ದೇವೆ. ಯೇಸುಸ್ವಾಮಿ ಮತ್ತು ಶಿಷ್ಯರು ದೋಣಿಯಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಬಿರುಗಾಳಿ ಬರುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಈ ಸಮಯದಲ್ಲಿ ಯೇಸುಸ್ವಾಮಿ ದೋಣಿಯಲ್ಲಿ ಮಲಗಿದ್ರು. ಯಾಕಂದರೆ ಯೇಸುಸ್ವಾಮಿಗೆ ನಾನು ಹೇಳಿದೆ, ಯೇಸುಸ್ವಾಮಿಗೆ ತುಂಬ ಶ್ರಮವಾಗಿತ್ತು, ಹಿಂದಿನ ರಾತ್ರಿ ಇಡೀ ರಾತ್ರಿ ಮಲಗಿದ್ರು, ಆದ ಕಾರಣ ನಿದ್ದೆ ಬರ್ತಿತ್ತು, ಯೇಸುಸ್ವಾಮಿ ದೋಣಿಯಲ್ಲಿ ಮಲಗಿದ್ರು. ಈ ಸಮಯದಲ್ಲಿ ಬಿರುಗಾಳಿ ಎದ್ದಾಗ ಶಿಷ್ಯರೆಲ್ಲ ಅನಿಸ್ತಾರೆ, ಸ್ವಾಮಿ ನಾವು ಮುಳುಗ್ತಾ ಇದ್ದೇವೆ, ಸ್ವಾಮಿ ನಾವು ಸಾಯ್ತಾ ಇದ್ದೇವೆ, ಏನಾದರೂ ಮಾಡಿ ನಮ್ಮನ್ನು ರಕ್ಷಿಸಿ, ನಮ್ಮನ್ನು ಬದುಕಿಸಿ ಎಂಬುದಾಗಿ ಶಿಷ್ಯರು ಯೇಸುಸ್ವಾಮಿಗೆ ಹೇಳಿದಾಗ ಯೇಸುಸ್ವಾಮಿ ಹೇಳ್ತಾರೆ, ನಿದ್ದೆಯಿಂದ ಹೇಳ್ತಾರೆ, ಬಿರುಗಾಳಿಗೆ ಆಜ್ಞೆ ಮಾಡ್ತಾರೆ, ತಣ್ಣಗಾಗುತ್ತೆ. ಮತ್ತೆ ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ ನಿಮಗೇಕೆ ಇಷ್ಟು ಭಯ, ಅಲ್ಪ ವಿಶ್ವಾಸಿಗಳೇ ನಿಮಗೇಕೆ ಇಷ್ಟು ಭಯ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಮೊದಲನೇ ಘಟನೆಯಲ್ಲಿ ಯೇಸುಸ್ವಾಮಿ ಅವರಲ್ಲಿ ವಿಶ್ವಾಸವನ್ನು ನೋಡಿಲ್ಲ. ಆದರೆ ಈ ಸಂದರ್ಭದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ, ಸ್ವಲ್ಪ ವಿಶ್ವಾಸ ಶಿಷ್ಯರಲ್ಲಿ. ಆ ಅಲ್ಪ ವಿಶ್ವಾಸದಿಂದ ಅವರಿಗೆ ಸಮುದ್ರವನ್ನು ಶಾಂತ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಆದ ಕಾರಣ ಯೇಸುಸ್ವಾಮಿ ಹೇಳ್ತಾರೆ, ನೀವು ಅಲ್ಪ ವಿಶ್ವಾಸಿಗಳಾಗಿದ್ದೀರಿ. ಹಾಗೆಯೇ ಯೇಸುಸ್ವಾಮಿ ದೃಢವಾದ ವಿಶ್ವಾಸವನ್ನು ಕೂಡ ನೋಡಿದಂಥ ಅನೇಕ ಘಟನೆಗಳನ್ನು ಕೂಡ ನಾವು ಶುಭ ಸಂದೇಶದಲ್ಲಿ ನೋಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಲೂಕ ಅಧ್ಯಾಯ 7ರಲ್ಲಿ 9ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದು, ಇಂಥ ಗಾಢ ವಿಶ್ವಾಸವನ್ನು ನಾನು ನೋಡಿಲ್ಲ, ಇಸ್ರೇಲ್ನಲ್ಲಿ ಕೂಡ ನಾನು ನೋಡಿಲ್ಲ ಎಂಬುದಾಗಿ ಯೇಸುಸ್ವಾಮಿ ಒಬ್ಬ ಶತಪಥಿಗೆ ಹೇಳ್ತಾರೆ. ಯಾಕಂದರೆ ಈತ ಒಬ್ಬ ತನ್ನ ಸೇವಕನನ್ನು ಗುಣಪಡಿಸಲಿಕ್ಕೆ ಯೇಸುಸ್ವಾಮಿನ ಕೇಳ್ತಾನೆ. ಆದರೆ ಯೇಸುಸ್ವಾಮಿ ಆತನ ಮನೆಗೆ ಹೋದಾಗ ಆತ ಹೇಳುವಂಥದ್ದು, ಸ್ವಾಮಿ ನೀವು ನನ್ನ ಮನೆಗೆ ಬರಲಿಕ್ಕೆ ನಾನು ಯೋಗ್ಯನಲ್ಲ, ನೀವು ನನ್ನ ಮನೆಗೆ ಬರುವಂಥ ಅಗತ್ಯ ಇಲ್ಲ, ನೀವು ಅಲ್ಲಿಂದಲೇ ಒಂದು ಮಾತು ಹೇಳಿದರೆ ಸಾಕು ನನ್ನ ಸೇವಕ ಗುಣವಾಗ್ತಾನೆ. ನೋಡಿ ಎಷ್ಟೊಂದು ವಿಶ್ವಾಸ. ಸ್ವಾಮಿ ನೀವು ಮನೆಗೆ ಬರುವುದು ಬೇಡ, ಅಲ್ಲಿಂದಲೇ ಒಂದು ಮಾತು ಹೇಳಿದರೆ ಸಾಕು, ಖಂಡಿತವಾಗಿ ನನ್ನ ಸೇವಕ ಗುಣ ಹೊಂದ್ತಾನೆ. ಅಂಥ ವಿಶ್ವಾಸ ನೋಡಿ ಯೇಸುಸ್ವಾಮಿ ಹೇಳ್ತಾರೆ, ಇಂಥ ಗಾಢ ವಿಶ್ವಾಸವನ್ನು ನಾನು ನಮ್ಮ ಜನರಲ್ಲಿ ಕೂಡ ನೋಡಿಲ್ಲ, ಇಸ್ರೇಲಲ್ಲೂ ಕೂಡ ನಾನು ನೋಡಿಲ್ಲ. ಅಂದರೆ ಅಂಥ ಶ್ರೇಷ್ಠವಾದ ವಿಶ್ವಾಸ ನಮ್ಮದಾಗಿಕೊಳ್ಬೇಕು ಪ್ರೀತಿಯ ಸಹೋದರ ಮತ್ತು ಸಹೋದರಿ. ಹಾಗೆಯೇ ಯೇಸುಸ್ವಾಮಿ ಇನ್ನೊಂದು ಮಹಿಳೆಗೆ ಹೇಳುವಂಥ ಮಾತು ಕೂಡ, ಇಂಥ ಅಚಲವಾದ ವಿಶ್ವಾಸ
ಸ್ತ್ರೀಯೇ, ನಿನ್ನ ವಿಶ್ವಾಸ ಅಚಲವಾದುದು ಎಂಬುದಾಗಿ ಒಬ್ಬ ಮಹಿಳೆಗೆ ಹೇಳುವಂಥ ಮಾತನ್ನು ಕೂಡ ನಾವು ಬೈಬಲಲ್ಲಿ ನೋಡ್ತಾ ಇದ್ದೇವೆ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇಲ್ಲಿ ಮೇರಿ ಮತ್ತು ಮಾರ್ತಾಳ ವಿಶ್ವಾಸ ಅವರಿಗಿಂತ ಸ್ವಲ್ಪ ಮೇಲೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಮಾರ್ತಾ ಹೇಳುವಂಥ ಮಾತು, ಸ್ವಾಮಿ ನೀವಿಲ್ಲಿ ಇರ್ತಿದ್ರೆ ನನ್ನ ತಮ್ಮ ಸಾಯ್ತಾ ಇದ್ದಿಲ್ಲ, ಸ್ವಾಮಿ ನೀವಿಲ್ಲಿ ಇರ್ತಿದ್ರೆ ನನ್ನ ತಮ್ಮ ಸಾಯ್ತಾ ಇದ್ದಿಲ್ಲ. ಆದರೂ ಪರವಾಗಿಲ್ಲ, ಈಗಲೂ ಕೂಡ ಅಷ್ಟೇ, ನೀವೊಂದು ಮಾತು ಹೇಳಿದರೆ ಸಾಕು ನನ್ನ ತಮ್ಮ ಬದುಕಿ ಉಳಿತಾನೆ. ನೋಡಿ ಆ ಒಂದು ವಿಶ್ವಾಸ, ನಿರೀಕ್ಷೆ ಎಷ್ಟೊಂದು ಶ್ರೇಷ್ಠವಾದ ವಿಶ್ವಾಸ. ನೀವು ಇಲ್ಲಿ ಇರ್ತಿದ್ರೆ ನನ್ನ ಮಗ ಬದುಕಿ ಉಳಿತಾ ಇದ್ದ, ಪ್ರೀತಿಯ ನನ್ನ ತಮ್ಮ ಬದುಕಿ ಉಳಿತಾ ಇದ್ದ. ಮೇರಿ ಮತ್ತು ಮಾರ್ತಾ ಇಬ್ಬರು ಕೂಡ ಅದೇ ಮಾತನ್ನು ಹೇಳುವಂಥದ್ದು. ನಾನು ಕೇವಲ ಒಂದು ಘಟನೆಯನ್ನು ಮಾತ್ರ ಓದಿದೆ, ಇನ್ನೊಂದು ಘಟನೆಯಲ್ಲಿ ಕೂಡ ಮೇರಿ ಕೂಡ ಅಥವಾ ಮಾರ್ತಾ ಕೂಡ ಅದೇ ಮಾತನ್ನು ಹೇಳ್ತಾರೆ, ಸ್ವಾಮಿ ನೀವು ಇಲ್ಲಿ ಇರ್ತಿದ್ರೆ ನನ್ನ ತಮ್ಮ ಬದುಕುಳಿತಿದ್ದ, ಸಾಯ್ತಾ ಇದ್ದಿಲ್ಲ. ಅಂಥ ವಿಶ್ವಾಸ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ನಾನು ಎಣಿಸಿದ ಮಟ್ಟಿಗೆ ಇದು ಆ ಶತಪಥಿಗಿಂತ ಹೆಚ್ಚಿನ ವಿಶ್ವಾಸ, ಅಥವಾ ಅನ್ಯಧರ್ಮೀಯ ಮಹಿಳೆಯ ವಿಶ್ವಾಸಕ್ಕಿಂತ ಹೆಚ್ಚಿನ ವಿಶ್ವಾಸ ಇಲ್ಲಿ ಮೇರಿ ಮತ್ತು ಮಾರ್ತಾಳು ಯೇಸು ಮೇಲೆ ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಯೇಸು ಇದ್ದಲ್ಲಿ ಮರಣ ಇಲ್ಲ, ಬೆಳಕು ಇದ್ದಲ್ಲಿ ಕತ್ತಲೆ ಇರೋಲ್ಲ, ದೇವರಿದ್ದಲ್ಲಿ ಸೈತಾನ ಎಂಬ ಮರಣ ಕೂಡ ಓಡಿ ಹೋಗ್ತಾನೆ. ಆದ ಕಾರಣ ಮೇರಿ ಅಥವಾ ಮಾರ್ತಾ ಹೇಳುವಂಥ ಮಾತು ಇಷ್ಟೇ, ಯೇಸು ಸ್ವಾಮಿ ದೇವರಾಗಿದ್ದಾರೆ. ಆ ದೇವರಿಲ್ಲಿದ್ದರೆ ಅಲ್ಲಿ ಸೈತಾನನಿಗೆ ಅವಕಾಶ ಇಲ್ಲ. ದೇವರಿದ್ದಾಗ ಅಲ್ಲಿ ಮರಣಕ್ಕೆ ಯಾವುದೇ ಆಸ್ಪದವಿಲ್ಲ. ನೀವು ಕೇವಲ ಇಲ್ಲಿ ಇರ್ತಿದ್ರೆ ಸಾಕಾಗ್ತಿತ್ತು, ನನ್ನ ತಮ್ಮ ಬದುಕಿ ಉಳಿತಿದ್ದ ಎಂಬ ಒಂದು ಶ್ರೇಷ್ಠವಾದ ಅಚಲವಾದ ವಿಶ್ವಾಸದಿಂದ ಮೇರಿ ಮತ್ತು ಮಾರ್ತಾ ಈ ಒಂದು ದೇವರ ವಾಕ್ಯವನ್ನು ಇಲ್ಲಿ ತಿಳಿ ಹೇಳ್ತಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಂಬಿಕೆ ಅತಿ ಅಗತ್ಯ. ಹಾಗೆ ನಿರೀಕ್ಷೆ ಕೂಡ ನಮಗೆ ಅತಿ ಬೇಕು. ನಿರೀಕ್ಷೆ ಇದ್ದಾಗ ನಾವು ಮುಂದೆ ಬಯಸ್ತೇವೆ, ಏನಾಗಬಹುದು ಎಂಬುದು ಕೂಡ ನಮಗೆ ಇಲ್ಲಿ ತಿಳಿಯುತ್ತೆ. ಯಾಕಂದರೆ ಸಂತ ಪೌಲರು ಹೇಳ್ತಾರೆ, ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿ 3 ವಿಷಯಗಳು ಕೂಡ ಅತಿ ಅಗತ್ಯ. ಇಲ್ಲಿ ಮೇರಿ ಮತ್ತು ಮಾರ್ತನಲ್ಲಿ ನಾವು ಕೇವಲ ನಂಬಿಕೆಯನ್ನು ಮಾತ್ರವಲ್ಲ, ನಿರೀಕ್ಷೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಮೇರಿ ಇಲ್ಲಿ ಹೇಳುವಂಥ ಮಾತು, ಈಗಲೂ ನೀವು ದೇವರಲ್ಲಿ ಏನು ಬೇಡಿದ್ರು ದೇವರು ನಿಮಗೆ ಕೊಡ್ತಾರೆ ಎಂಬ ವಿಶ್ವಾಸ, ಎಂಬ ನಿರೀಕ್ಷೆ ನನಗಿದೆ. ನೋಡಿ ಆ ಒಂದು ಮೇರಿಯಲ್ಲಿರುವಂಥ ಒಂದು ಭಕ್ತಿ, ಮರಿಯಳಲ್ಲಿರುವಂಥ ಒಂದು ಭಕ್ತಿ. ನೀವು ಇಲ್ಲಿ ಇದ್ದಿಲ್ಲ, ಸಾಯುವಾಗ ಇಲ್ಲಿ ಇದ್ದಿಲ್ಲ, ಆದರೂ ಪರವಾಗಿಲ್ಲ, ಈಗಲೂ ಕೂಡ ಹಾಗೇನೆ, ನೀವು ಒಂದು ಮಾತು ನುಡಿದರೆ ಸಾಕು ನನ್ನ ತಮ್ಮ ಎದ್ದು ಹೇಳ್ತಾನೆ. ಈಗಲೂ ನೀವು ದೇವರಲ್ಲಿ ಏನೇ ಬೇಡಿದ್ರು ದೇವರು ನಿಮಗೆ ಕೊಡ್ತಾರೆ ಎಂಬ ವಿಶ್ವಾಸ, ಎಂಬ ನಿರೀಕ್ಷೆ ನನಗಿದೆ ಎಂಬುದಾಗಿ ಮರಿಯಳು ಧೈರ್ಯದಿಂದ ಯೇಸು ಮೇಲೆ ಹೇಳ್ತಾರೆ. ಅಂದರೆ ಅಷ್ಟೊಂದು ನಿರೀಕ್ಷೆ ಅವರಿಗೆ ಯೇಸು ಮೇಲಿತ್ತು. ಕೇವಲ ನಂಬಿಕೆ ಮಾತ್ರವಲ್ಲ, ನಿರೀಕ್ಷೆಯಿಂದ ಕೂಡ ಅವರು ಯೇಸು ಸ್ವಾಮಿಯನ್ನು ಬೇಡ್ತಾರೆ. ಈ ನಿರೀಕ್ಷೆ ಕೇವಲ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅಬ್ರಾಮನಲ್ಲಿ ಕೂಡ ಇಂಥ ನಿರೀಕ್ಷೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಅಬ್ರಾಮ ತನ್ನ ಒಬ್ಬನೇ ಮಗನನ್ನು, ಆದಿಕಾಂಡ 22ನೇ ಅಧ್ಯಾಯದಲ್ಲಿ ನಾವು ನೋಡಿದಾಗ, ಒಬ್ಬನೇ ಮಗನನ್ನು ತಗೊಂಡು ಆ ಮೊರಿಯಾ ಬೆಟ್ಟಕ್ಕೆ ಹೋಗ್ತಿರ್ಬೇಕಾದ್ರೆ ಸೇವಕರು ಕೂಡ ಅಬ್ರಾಮನೊಟ್ಟಿಗೆ ಪ್ರಯಾಣ ಮಾಡ್ತಾರೆ. ಕಟ್ಟಿಗೆ ಬೆಂಕಿ ಎಲ್ಲ ತಗೊಂಡು ಅವರು ಕೂಡ ಪ್ರಯಾಣ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಬ್ರಾಮ ಹೇಳುವಂಥ ಮಾತು, ಅಬ್ರಾಮ ಸೇವಕನಿಗೆ ಆ ಬೆಟ್ಟದ ಕೆಳಗಡೆ ನಿಲ್ಲಿಸ್ತಾನೆ. ಅವು ಮತ್ತೆ ಹೇಳ್ತಾನೆ ಸೇವಕರಲ್ಲಿ, ನೀವು ಇಲ್ಲೇ ತಂಗಿರಿ, ನಾನು ಮತ್ತು ನನ್ನ ಮಗ ಬೆಟ್ಟಕ್ಕೆ ಹೋಗಿ ಕಾಣಿಕೆ ಅರ್ಪಿಸಿ ವಾಪಸ್ ಬರ್ತೇವೆ. ಇಲ್ಲಿ ಅಬ್ರಾಮ ನಾನು ವಾಪಸ್ ಬರ್ತೇನೆ ಅಂತ ಹೇಳಲ್ಲ, ಬದಲಾಗಿ ನಾನು ಮತ್ತು ನನ್ನ ಮಗ ಕಾಣಿಕೆ ಅರ್ಪಿಸಿ, ಬಲಿ ಅರ್ಪಿಸಿ ಮತ್ತೆ ವಾಪಸ್ ಬರ್ತೇವೆ ಎಂಬುದಾಗಿ ಹೇಳ್ತಾನೆ. ಅಂದರೆ ಇಲ್ಲಿ ಬಹುವಚನ ಆತ ಉಪಯೋಗ ಮಾಡ್ತಾನೆ. ಅಂದರೆ ಆತನಿಗೆ ನಿರೀಕ್ಷೆ ಇತ್ತು, ನನಗೆ ಬೆಟ್ಟದಲ್ಲಿ ದೇವರು ಬೇರೆಡೆ ಕಾಣಿಕೆಯನ್ನು ಒದಗಿಸಿ ಕೊಡ್ತಾರೆ ಎಂಬ ಒಂದು ಒಂದು ವಿಶ್ವಾಸ, ಒಂದು ನಿರೀಕ್ಷೆ ಆತನಿಗಿತ್ತು. ಆದ ಕಾರಣ ಆತ ತನ್ನ ಸೇವಕರಿಗೆ ಹೇಳ್ತಾನೆ, ನೀವು ಇಲ್ಲೇ ತಂಗಿರಿ, ನಾನು ಮತ್ತು ನನ್ನ ಮಗ ಹೋಗಿ ಬೆಟ್ಟಕ್ಕೆ ಹೋಗಿ ಈ ಬಲಿಯನ್ನು ಅರ್ಪಿಸಿ ಬರ್ತೇವೆ. ಮಾತ್ರವಲ್ಲ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅಬ್ರಾಮ ಮತ್ತು ಆ ಚಿಕ್ಕ ಹುಡುಗ ಆ ಬೆಟ್ಟಕ್ಕೆ ಹತ್ತುವಾಗ ಆ ಮಗ ಇಸಾಕ ತಂದೆಯಲ್ಲಿ ಕೇಳ್ತಾನಂತೆ, ತಂದೆ ಇಲ್ಲಿ ಕಟ್ಟಿಗೆ ಇದೆ, ಇಲ್ಲಿ ಬೆಂಕಿ ಇದೆ, ಆದರೆ ಬಲಿ ಅರ್ಪಿಸಲಿಕ್ಕೆ ಕಾಣಿಕೆ ಎಲ್ಲಿದೆ, ಬಲಿ ಅರ್ಪಿಸಲಿಕ್ಕೆ ಕುರಿ ಎಲ್ಲಿದೆ, ಯಜ್ಞ ಬಲಿ ಎಲ್ಲಿದೆ ಎಂಬುದಾಗಿ ಆ ಚಿಕ್ಕ ಮಗ ತಂದೆಯಲ್ಲಿ ಕೇಳಿದಾಗ ಅಬ್ರಾಮನ ಆ ವಿಶ್ವಾಸದ ಆ ನಿರೀಕ್ಷೆಯ ಮಾತು ಹೀಗಿದೆ, ಮಗನೇ, ಬಲಿ ಅರ್ಪಣೆಗೆ ಕುರಿಯನ್ನು ದೇವರೇ ಕೊಂಡುಕೊಳ್ತಾರೆ, ಬಲಿ ಅರ್ಪಣೆಗೆ ಕುರಿಯನ್ನು
ದೇವರೇ ಕಂಡುಕೊಳ್ತಾರೆ ಎಂಬುದಾಗಿ ದೇವರು ಇಲ್ಲಿ ಅಬ್ರಾಮ ತನ್ನ ಮಗನಿಗೆ ಭರವಸೆ ಕೊಡ್ತಾರೆ, ನಿರೀಕ್ಷೆ ಕೊಡ್ತಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಕೂಡ ನಾವು ಅಬ್ರಾಮನ ಆ ಒಂದು ನಿರೀಕ್ಷೆಯನ್ನು ಅಷ್ಟೊಂದು ಚೆನ್ನಾಗಿ ಗಮನಿಸ್ಬೋದು. ಹೀಗೆ ನಂಬಿಕೆ ನಿರೀಕ್ಷೆ ಇದ್ದಾಗ ಖಂಡಿತವಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಅದ್ಭುತಗಳು ತನ್ನಿಂತಾನಾಗೆ ಜರುಗುತ್ತವೆ. ಕೇವಲ ನಂಬಿಕೆ ನಿರೀಕ್ಷೆ ಇದ್ದರೆ ಸಾಕ, ಪ್ರೀತಿ ಕೂಡ ಬೇಕು. ಯಾಕೆ ಸಂತಪರು ಹೇಳ್ತಾರೆ, ನಂಬಿಕೆ ನಿರೀಕ್ಷೆ ಮತ್ತು ಪ್ರೀತಿ ಈ ಮೂರು ಕೂಡ ಉತ್ತಮ, ಅದರಲ್ಲಿ ಪ್ರೀತಿಯೇ ಅತ್ಯುತ್ತಮ. ಅಂದರೆ ಪ್ರೀತಿ ಕೂಡ ನಮ್ಮಲ್ಲಿರಬೇಕು. ಸ್ವಾಮಿಗೆ ಈ ಒಂದು ಕುಟುಂಬದ ಮೇಲೆ ವಿಶೇಷವಾದ ಪ್ರೀತಿ ಇತ್ತು. ಯಾಕೆಂದರೆ ಈ ಕುಟುಂಬ ಅನಾಥ ಕುಟುಂಬ. ಅಲ್ಲಿ ಲಾಜರ, ಮರಿಯಾಳು ಮತ್ತು ಮಾರ್ಥ ಮಾತ್ರ ಇದ್ದರು. ಅವರ ತಂದೆ ತಾಯಿಗಳ ಬಗ್ಗೆ ಅಲ್ಲಿ ಯಾವುದೇ ಉಲ್ಲೇಖ ಇಲ್ಲ. ಅಂದರೆ ಅವರು ಅನಾಥರು. ಈ ಅನಾಥರ ಮೇಲೆ, ಬಡವರ ಮೇಲೆ, ನಿರ್ಗತಿಕರ ಮೇಲೆ, ಸಮಾಜದಿಂದ ಶೋಷಿಸಲ್ಪಟ್ಟವರ ಮೇಲೆ ಸ್ವಾಮಿಗೆ ಪ್ರೀತಿ ಜಾಸ್ತಿ. ಆದ ಕಾರಣ ಸ್ವಾಮಿ ಇವರ ಮನೆಗೆ ಆಗಾಗ ಭೇಟಿ ಮಾಡ್ತಾ ಇದ್ರು. ಲಾಜರ ಸ್ವಾಮಿ ಗೆಳೆಯನಾಗಿದ್ದ, ಮಿತ್ರನಾಗಿದ್ದ. ಸ್ವಾಮಿ ಆ ಕಡೆ ಹೋಗ್ತಿರ್ಬೇಕಾದ್ರೆ ಅವರ ಮನೆಯಲ್ಲಿ ಉಂಡು ಹೋಗ್ತಾ ಇದ್ರು. ಅವರ ಶಿಷ್ಯರೆಲ್ಲ ಊಟ ಮಾಡಿ ಅಲ್ಲಿಂದ ಹೋಗ್ತಾ ಇದ್ರು ಎಂಬುದಾಗಿ ಕೂಡ ದೇವರ ವಾಕ್ಯವನ್ನು ನಾವು ಕೇಳ್ತಾ ಇದ್ದೇವೆ. ಅಂದರೆ ಅವರಲ್ಲಿ ಒಂದು ರೀತಿಯ ಮಿತ್ರತ್ವ ಇತ್ತು. ಈ ಒಂದು ಕುಟುಂಬವನ್ನು ಸ್ವಾಮಿ ಕೂಡ ತುಂಬ ಪ್ರೀತಿಸಿದ್ರು. ಅದಕ್ಕಾಗಿ ಆಗಾಗ ಅಲ್ಲಿ ಹೋಗ್ತಾ ಇದ್ರು. ಈ ಒಂದು ಪ್ರೀತಿ ಇಲ್ಲಿ ವಿಶೇಷವಾಗಿದೆ. ಕೇವಲ ಹೋಗಿ ಊಟ ಮಾಡಿ ಬರುವಂಥ ಪ್ರೀತಿ ಮಾತ್ರವಲ್ಲ. ಸ್ವಾಮಿ ಲಾಜರನ್ನು ಆ ಒಂದು ಸಮಾಧಿಯ ಬಳಿಗೆ ಹೋದಾಗ ಅಲ್ಲಿ ಕಣ್ಣೀರಿಡ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಯೇಸು ಕಣ್ಣೀರಿಡುವಂಥ ಒಂದು ಘಟನೆಯನ್ನು ಲಾಜರನ ಈ ಪುನರುತ್ಥಾನದಲ್ಲಿ ನಾವು ಗಮನಿಸ್ತೇವೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇದು ಕೇವಲ ಲಾಜರ ಮತ್ತು ಯೇಸುವಿನಲ್ಲಿದ್ದಂಥ ಪ್ರೀತಿ ಮಾತ್ರವಲ್ಲ. ಯೇಸುವಿಗೆ ಮರಿಯಳಲ್ಲಿ ಕೂಡ ಪ್ರೀತಿ ಇತ್ತು, ಮಾರ್ಥಳಲ್ಲಿ ಕೂಡ ಪ್ರೀತಿ ಇತ್ತು, ಲಾಜರನಲ್ಲಿ ಕೂಡ ಇನ್ನೂ ಹೆಚ್ಚಾದ ಪ್ರೀತಿ ಇತ್ತು. ಎಲ್ಲ ಪ್ರೀತಿ ಯೇಸುವಿಗೆ ಕಂಬನಿ ಗೆರಗುವಂತೆ ಮಾಡುತ್ತೆ. ಆದರೆ ಯೇಸುವಿ ಕೂಡ ಕಣ್ಣು ಸುರಿಸ್ತಾರೆ, ಯೇಸುಸ್ವಾಮಿ ಕೂಡ ದುಃಖ ಪಡ್ತಾರೆ, ಯೇಸುಸ್ವಾಮಿ ಕೂಡ ಬೇಸರ ಪಡ್ತಾರೆ. ಯಾಕೆ? ತನ್ನ ಮಿತ್ರ ಸತ್ತಾಗ ಯೇಸುಸ್ವಾಮಿ ಕೂಡ ದುಃಖ ಆಗುತ್ತೆ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇಲ್ಲಿ ಯೇಸುಸ್ವಾಮಿ ಹೇಳುವಂಥ ಮಾತು ಇದು ಸಾವು ಅವನಿಗೆ ರೋಗದಿಂದ ಬಂದದ್ದಲ್ಲ, ಬದಲಾಗಿ ದೇವರ ಮಹಿಮೆಯನ್ನು ತೋರ್ಪಡಿಸಲಿಕ್ಕೆ ಈ ಒಂದು ಸಾವಿಲ್ಲಿ ಬಂದಿದೆ ಎಂಬುದಾಗಿ ಯೇಸುಸ್ವಾಮಿ ಆತನನ್ನು ಉಲ್ಲೇಖಿಸಿ ಹೇಳ್ತಾರೆ. ಅಲ್ಲಿದ್ದಂಥ ಎಲ್ಲ ಜನರಿಗೆ ಯೇಸುಸ್ವಾಮಿ ಹೇಳ್ತಾರೆ, ಇದು ಆತನ ರೋಗದಿಂದ ಬಂದಂಥ ಸಾವಲ್ಲ, ಬದಲಾಗಿ ದೇವರ ಮಹಿಮೆಯನ್ನು ಪ್ರಕಟಪಡಿಸಲಿಕ್ಕೆ ಈ ಒಂದು ಸಾವು ಬಂದಿದೆ ಎಂಬುದಾಗಿ ಯೇಸುಸ್ವಾಮಿ ಇಲ್ಲಿ ಉಲ್ಲೇಖಿಸ್ತಾರೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಈ ಒಂದು ಮರಣದಿಂದ ಯೇಸುಸ್ವಾಮಿ ದೇವರ ಪುತ್ರ, ಯೇಸುಸ್ವಾಮಿ ದೇವರು ಕಳಿಸಿದಂಥ ವ್ಯಕ್ತಿ ಎಂಬುದಾಗಿ ಅಲ್ಲಿದ್ದಂಥ ಎಲ್ಲ ಜನರಿಗೆ ಗೊತ್ತಾಗುತ್ತೆ. ಮಾತ್ರವಲ್ಲ, ಅವರೆಲ್ಲರೂ ಯೇಸುಸ್ವಾಮಿಯನ್ನು ದೇವರು, ಯಾಕಂದರೆ ಲಾಜರನ ಸಮಾಧಿಗೆ ಅಂತ ತುಂಬ ಮಂದಿ ಬಂದಿದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅವರ ಮನೆಯಲ್ಲಿ ತುಂಬ ಮಂದಿ ಇದ್ದರು. ಅವರೆಲ್ಲರಿಗೂ ಕೂಡ ಯೇಸುಸ್ವಾಮಿ ಸಾಮಾನ್ಯ ಅಲ್ಲ, ಖಂಡಿತವಾಗಿ ಇವರು ದೇವರ ಮಗ ಎಂಬ ಸತ್ಯ ಆ ಒಂದು ಘಟನೆಯಿಂದ ಅಲ್ಲಿದ್ದಂಥ ಎಲ್ಲ ಜನರಿಗೆ ತಿಳಿಯುತ್ತೆ. ಹೀಗೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿ ಇದ್ದಾಗ ದೊಡ್ಡದಾದ ಅದ್ಭುತ ನಡೀಲಿಕ್ಕೆ ಅಲ್ಲಿ ಸಾಧ್ಯ. ನಮ್ಮ ವೈಯಕ್ತಿಕ ಜೀವನಕ್ಕೆ ಬಂದಾಗ ನಾವು ಕೂಡ ಅನೇಕ ಬಾರಿ ಪ್ರಾರ್ಥನೆ ಮಾಡ್ತೇವೆ, ಅನೇಕ ಬಾರಿ ನಮ್ಮಲ್ಲಿ ಪ್ರೀತಿ ಇರೋಲ್ಲ, ಅನೇಕ ಬಾರಿ ನಾವು ನಿರೀಕ್ಷೆಯಿಂದ ಹೊರ ಹೋಗ್ತೇವೆ. ಆದರೆ ಯೇಸುಸ್ವಾಮಿ ಇಲ್ಲಿ ನಮಗೆಲ್ಲರಿಗೂ ಜ್ಞಾಪಿಸ್ತಾರೆ, ಕೇವಲ ಒಂದು ಅಂಶ ಇದ್ದರೆ ಮಾತ್ರ ಸಾಲದು, ಬದಲಾಗಿ ನಂಬಿಕೆ, ನಿರೀಕ್ಷೆ, ಪ್ರೀತಿ ಎಲ್ಲವೂ ಇದ್ದಾಗ ಮಾತ್ರ ನಾವು ದೇವರ ಪ್ರೀತಿಯ ಮಕ್ಕಳಾಗಲಿಕ್ಕೆ ಸಾಧ್ಯ. ಮಾತ್ರವಲ್ಲ, ನಮ್ಮಿಂದ ಕೂಡ ಅನೇಕ ಅದ್ಭುತಗಳು ನಡೀಲಿಕ್ಕೆ ಸಾಧ್ಯ. ಆದ್ದರಿಂದ ನಾವು ಕೂಡ ನಮ್ಮ ದಿನನಿತ್ಯ ಜೀವನದಲ್ಲಿ ಆ ಯೇಸುಸ್ವಾಮಿಯ ಕೃಪೆಯನ್ನು ಬೇಡಿಕೊಳ್ಳೋಣ. ನಾವು ಕೂಡ ನಂಬಿಕೆಯಿಂದ, ನಿರೀಕ್ಷೆಯಿಂದ, ಪ್ರೀತಿಯಿಂದ ಜೀವನ ನಡೆಸಿ ಎಲ್ರಿಗೂ ಶುಭ ಸಂದೇಶ ಸಾರುವವರಾಗೋಣ. ಆಮೇಲೆ